ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ. ಫ್ರೆಂಡ್ಸ್, ಇತ್ತ ಲಾಯರು ಡೈವರ್ಸ್ ಕೊಡಲ್ಲ ಅನ್ನೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ ಅಂತ ಕೇಳ್ತಾರೆ. ನನ್ನ ಹೊಟ್ಟೆ ಒಳಗಡೆ ಇರೋ ಮಗುನೇ ಕಾರಣ ಮೇಡಮ್. ಊರವ್ರ ಮುಂದುಗುಟ್ಟೆ ನನ್ನ ಮಾನಕ್ಕೆ ಮಸಿ ಬಳಿದು ನನ್ನ ಹೊಟ್ಟೆಲಿರೋ ಮಗುಗೆ ಕಳಂಕ ಒರೆಸಿ ಈಗ ನೋಟಿಸ್ ಕಳಿಸ್ಬಿಟ್ಟು ಸಂಬಂಧ ಮುಗಿಸ್ಬಿಡೋಣ ಅಂತ ನಾನೇನಾದರೂ ಒಪ್ಕೊಂಡ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆಗೋಕ್ಕಿಲ್ವೇ ಮೇಡಮ್? ನಾನು ಹುಟ್ಟೋ ಮಗು ಅಪ್ಪ ಯಾರು ಅಂತ ಕೇಳಿದಾಗ ಇವರೇ ನಿಮ್ಮ ಅಪ್ಪ ಅಂತ ತೋರಿಸ್ಬೇಕಲ್ವೇ? ಅಂದ್ಮ್ಯಾಕೆ ನಮ್ಮ ಮಗುಗೆ ಅಪ್ಪ ಆಗಿ ಇರಬೇಕು ತಾನೇ ಅವರು? ನನ್ನ ಮೇಲೆ ಕಳಂಕ ಒರೆಸಿರೋ ನನ್ನ ಗಂಡನ ಕತ್ತನ ಪಟ್ಟೆ ಹಿಡಿದು ಎಳ್ಕೊಬಂದು ನನ್ನ ಮಗು ಮುಂದೆ ನಿಲ್ಲಿಸಿ ಇವರೇ ನಿಮ್ಮ ಅಪ್ಪ ಅಂತ ತೋರಿಸಿದ್ಮ್ಯಾಕೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಮಗುಗೆ ಯಾವ ಗೌರವ ಸಿಗಬೇಕೋ ಆ ಗೌರವ ಸಿಗೋ ಥರ ನಾನು ಮಾಡೇ ಮಾಡ್ತೀನಿ. ಅಲ್ಲಿಗಂಟ ನಾನು ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಹಂಗೆ ಅವ್ರ ತಾವ ನಾನು ನಯ ಪೈಸೆಯನ್ನು ನಮಗೆ ಬೇಡ ಅಂತ ಉತ್ತರ ಬರ್ದು ಕಳಿಸಿ ಮೇಡಮ್ ಅಂತ ವಿದ್ಯೆ ಹೇಳ್ತಾಳೆ. ಸರಿ, ನಿನ್ನ ಉದ್ದೇಶ ಏನೋ ಅಂತ ನನಗೆ ಅರ್ಥ ಆಯಿತು. ನಿಜ ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀಯಾ. ಖಂಡಿತ ನಿನಗೆ ಒಳ್ಳೇದಾಗುತ್ತೆ. ಸರಿ, ನಾನಿನ್ನು ಬರ್ತೀನಿ. ಏನಾದರೂ ವಿಷಯ ಇದ್ದರೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಲಾಯರ್ ಅಲ್ಲಿಂದ ಹೊರಡ್ತಾರೆ. ವಿದ್ಯಾ ಅಂತ ರತ್ನ ಹೇಳ್ತಾಳೆ. ಅವ್ವ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ಸುಮ್ಕೆ ಇದ್ಬಿಡು ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ನೋಟಿಸ್ ನೋಡಿ ಅವ್ರ ಕಡೆಯಿಂದ ಒಂದು ನೋಟಿಸ್ ಬಂದೈತೆ, ಇದೇನು ಅಂತ ನೋಡಿ ವಕೀಲ್ರೆ ಅಂತ ಲಾಯರ್ ಕೈಯಲ್ಲಿ ಕೊಡ್ತಾರೆ. ನೀವು ಹೇಳ್ದಂಗೆ ಡೈವರ್ಸ್ ಕೊಡೋದಕ್ಕೆ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿ ನೋಟಿಸ್ ಕಳಿಸಿದ್ದಲ್ಲ ಸಾರ್ ಅಂತ ಕೇಳ್ತಾಳೆ ಸಾವಿತ್ರಿ. ಲಾಯರು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಂತಾರೆ ಶಿವರಾಮೇಗೌಡ, ಎಲ್ಲರೂ ಸೇರಿ ಒಟ್ಟಿಗೆ ಬಾಳ್ಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ ಗೌಡ್ರೆ ಅಂತ ಲಾಯರ್ ಹೇಳ್ತಾರೆ. ಸೇರಿ ಬದುಕಬೇಕು ಅಂತ ಯಾವ ಮುಖ ಹೊತ್ಕೊಂಡು ಕಳಿಸಿದ್ದಾಳೋ ಹಂಗನ್ನವಳೆ ಆಗಿದ್ದಿದ್ರೆ ನೆಟ್ಗ ಬಾಳ್ಬೇಕಾಗಿತ್ತು ಅವಳು. ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಬಿಟ್ಟು ಇವಾಗ ಯಾಕೆ ಇಂಥ ಅವತಾರ ಆಡ್ತಾವಳೆ ಅವಳು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಣ್ಣ, ಅವಳು ಸುಮ್ಕೆ ನಾವು ಹೇಳ್ದಂಗೆ ಅಂತ ಡೈವರ್ಸ್ಗೆ ಒಪ್ಕೊಬಿಟ್ರೆ ಅವಳಿಗೇನು ಸಿಗೋಕ್ಕಿಲ್ಲ ಅಂತ ತಲೆಯಲ್ಲಿ ಬಂದದೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಆಸ್ತಿ ಪಾಸ್ತಿ ಕಿತ್ಕೊಳ್ಳೋಣ ಅಂತ ಹಿಂಗೆ ಹೇಳಿ ಕಳ್ಸವ್ರೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಜ್ಜಮ್ಮ ಮೋಹನ ಗುರುಗುಟ್ಕೊಂಡು ನೋಡ್ತಾ ಇರ್ತಾರೆ ಸಾವಿತ್ರಿನ. ಇಲ್ಲ, ಜೀವನಾಂಶ ಅಂತ ನನಗೆ ₹1 ಬೇಡ ಅಂತ ಅಂಡರ್ಲೈನ್ ಮಾಡಿ ಕಳಿಸಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ಲಾಯರ್ ಹೇಳಿದ್ ಕೇಳಿ ಏನವ್ವ ಇದು ಹಿಂಗಂತ ಹೇಳವಳೆ ಅಂತ ಚಿತ್ರ ಕೇಳ್ತಾಳೆ. ಇಷ್ಟು ದಿನದಿಂದವ ಸ್ವಾಭಿಮಾನಿ ಅಂತ ಪೋಸ್ಟ್ ಕೊಟ್ಕೊಂಡು ಬಂದವಳಲ್ಲ, ಅದನ್ನು ಉಳಿಸ್ಕೋಬೇಕು ನೋಡು, ಅದಕ್ಕೆ ಹಂಗೆ ಹೇಳವಳೆ. ಅವಳ ಜಾಗದಲ್ಲಿ ಏನಾದರೂ ನಾವೇನಾದರೂ ಇದ್ದಿದ್ರೆ ಸಿಕ್ತಿದ್ದೇ ಸೀರುಂಡೆ ಅಂತ ಎಲ್ಲ ಬಂದಿದ್ದೆಲ್ಲ ಬಾಚ್ಕೊತಾ ಇದ್ವು. ಅವಳ ಹಣೆ ಬರ ಹುಟ್ಟದಂಗೆ ಸಾಯ್ಬೇಕು ಅಂತ ಬರ್ಸ್ಕೊಬಂದವಳೆ ಅನಿಸುತ್ತೆ. ಅನ್ಭವಿಸ್ಲಿ ಬಿಡು ಅಂತ ಈಶ್ವರಿ ಮಾತಾಡ್ತಿರ್ತಾಳೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವಳ ಗುಣ ಎಂಥದ್ದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವ್ವ, ಅವಳ ಆಸ್ತಿ ಬೇಡ ಅಂದಿದ ತಕ್ಷಣ ಸಂತೋಷದಿಂದ ಹೆಮ್ಮೆ ಪಡಕ್ಕೆ ಹೋಗ್ಬೇಡ. ಇಲ್ಲಿದ್ದ ರಾಜ್ ವೈಭೋಗ ನೋಡಿ ಅವ್ರ ಅಪ್ಪನ ಹಟ್ಟಿಗೆಯಲ್ಲಿ ಇರೋಕ್ಕಾಗದೆ ಇಲ್ಲಿಗೆ ಬರಬೇಕು ಅಂತ ನಾಟಕ ಮಾಡ್ತಾವಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಇಲ್ಲ ಅಂದರೆ ಮೊದಲೇ ಬಡತನ, ಸಾಲ ನೋಡಿ ನೋಡಿ ಸಾಕಾಗಿ ಶ್ರೀಮಂತಿಕೆ ಕೈ ತಪ್ಪೋಯ್ತೈತಲ್ಲ ಅಂತ ಭಯ ಶುರುವಾಗಿರಬೇಕು. ನಾನೇ ಕೇಳಿ ತಗೊಳ್ಳೋದಕ್ಕಿಂತ ಅವರೇ ಕೊಡಲಿ ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕು. ಎಷ್ಟೇ ಆದರೂ ಈ ಮಿಡ್ಲ್ ಕ್ಲಾಸ್ ಬುದ್ಧಿನ ಎಲ್ಲಿ ಬಿಟ್ಟಾರು ಹೇಳು ಅಂತ ವಿನಂತಿ ಹೇಳ್ತಿರ್ತಾಳೆ. ನೋಡಿ, ಹಂಗೇನಾದರೂ ಕೊಡೋ ಪರಿಸ್ಥಿತಿ ಬಂದರೆ ಕೊಟ್ಟು ಕೈ ತೊಳ್ಕೊಳೋದೇ ವಕೀಲ್ರೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಣ್ಣ, ಅದೆಲ್ಲ ಮುಂದಿನ ಕತೆ. ಆದರೆ ಈಗ ಏನು ಮಾಡೋದು ವಕೀಲ್ರೆ ಅಂತ ಕೇಳ್ತಾರೆ ಗೋವಿಂದೇಗೌಡರು. ಗೌಡ್ರೆ, ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡೋಣ ಅಂತಾರೆ ಲಾಯರು. ಕಾನೂನು ಪ್ರಕಾರ ಹೇಗೆ ಮಾಡಬೇಕೋ ಹಾಗೆ ಮಾಡಿ, ಅದೇನಾಗ್ತದೆ ಅಂತ ಕೋರ್ಟಲ್ಲೇ ನೋಡ್ಕೊಳ್ಳೋಣ ಅಂತಾರೆ ಶಿವರಾಮೇಗೌಡರು. ಸರಿ ಸರ್ ಅಂತಾರೆ ಲಾಯರು. ನಾನಿನ್ನೂ ವ್ಯವಸ್ಥೆ ಮಾಡ್ಕೊತೀನಿ, ಏನಾದರೂ ಇದ್ದರೆ ಫೋನ್ ಮಾಡಿ ಸರ್, ನಾನಿನ್ನು ಬರ್ತೀನಿ ಅಂತ ಲಾಯರ್ ಅಲ್ಲಿಂದ ಹೊರಡ್ತಾರೆ. ಶಿವರಾಮೇಗೌಡರು, ಗೋವಿಂದೇಗೌಡರು ಮತ್ತು ಭದ್ರಾ ಅಲ್ಲಿಂದ ಹೊರಡ್ತಾರೆ. ಯಾಕೋ ಇದು ಇಲ್ಲಿಗೆ ನಿಂತ್ಕೊಳಂಗೆ ಕಾಣ್ತಿಲ್ಲ, ಮುಂದಕ್ಕೆ ಎಲ್ಲಿಗೆ ಹೋಗಿ ಮುಟ್ತೈತೋ ಅದನ್ನು ನೋಡೋಣ ಬಾರೆ ಅಂದ್ಕೊಂಡು ಚಿತ್ರನ ಕರ್ಕೊಂಡು ಹೊರಟೋಗ್ತಾಳೆ ಈಶ್ವರಿ. ಲೇ ಮೋಹನ, ಆ ಅಟ್ಮಾರಿ ಎಲ್ಲಿ ಬಾಳೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅಂತ ಚಿಂತೆ ಬಂದಿತ್ತು. ಹೇಗೋ ಮನಸ್ಸು ಬದಲಾಯಿಸ್ಬಿಟ್ಟವಳೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅತ್ತೆ, ದ್ಯಾವ್ರ ದಯದಿಂದ ನಮ್ಮ ಭದ್ರನ ಮನಸ್ಸು ಬದಲಾಯಿಸ್ಕೊಂಡು ಇಬ್ಬರು ಒಂದಾಗ್ಬಿಟ್ರೆ ಶಾನೆ ಸಂತೋಷ ಆಗ್ತದೆ ಅಂತ ಮೋಹನ ಹೇಳ್ತಿರ್ತಾಳೆ. ಇತ್ತ ಊರಿನವರೆಲ್ಲ ಸೇರಿ ಸುಭಾಷಿನ ಜೊತೆ ಬಂದಿರ್ತಾರೆ. ಲಕ್ಷ್ಮಣ ಬಾರೋ ಅಂತ ಕರಿತಿರ್ತಾನೆ ಸುರೇಶ ಅನ್ನೋನು. ಏನೋ ಸುರೇಶ ಅಂದ್ಕೊಂಡು ಲಕ್ಷ್ಮಣ ಬರ್ತಾನೆ. ಬಾರೋ ಇಲ್ಲಿ ನೋಡೋ ಯಾರು ಬಂದಿದ್ದಾರೆ ಅಂತ. ನಮ್ಮ ಮಂತ್ರಿಗಳು ತಮ್ಮನ ಮಗ ಏನೋ ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ, ಅದಕ್ಕೆ ಬಂದಿದ್ದಾನೆ ಅಂತ ಸುರೇಶ ಹೇಳ್ತಾನೆ. ಇಷ್ಟು ದಿನ ಮಂತ್ರಿಗಳು ಬೀಗ ಅಂದ್ಕೊಂಡು ಚೆಲ್ವ ಮಾಡಿರೋ ಸಾಕಾಗಿಲ್ಲ ಅಂತ ಈಗ ಇವರು ಬೇರೆ ಬಂದಿದ್ದಾರೋ ಅಂತಾನೆ ಲಕ್ಷ್ಮಣ. ನೋಡಿ, ನಿಮ್ಮ ಕೋಪ ನನಗೂ ಅರ್ಥ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಜಾಗದಲ್ಲಿ ನಾನಿದ್ರೂ ಅದೇ ಕೆಲಸನೇ ಮಾಡ್ತಾ ಇದ್ದಿದ್ದು.
ಆದರೆ ತಲೆ ಕೆಡ್ಸ್ಕೊಬೇಡಿ, ನಾನು ನಿಮಗೆ ಅನ್ಯಾಯ ಮಾಡಕ್ಕೆ ಬಂದಿಲ್ಲ. ನಿಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಸುಭಾಷ ಹೇಳ್ತಿರ್ತಾನೆ. ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಲಕ್ಷ್ಮಣ. ಏನೂ ಇಲ್ಲ, ಇವಾಗ ನೀವೆಲ್ರೂ ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳ್ದಂಗೆ ಕೇಳಿದ್ರೆ ನೀವೆಲ್ಲರೂ ಕೊಟ್ಟಿರೋ ಪ್ರತಿ ದುಡ್ಡಿಗೆ ಬಡ್ಡಿ ಸಮೇತ 5 ಲಕ್ಷ ರೂಪಾಯಿ ತಲೆಗೆ ಸಿಗುತ್ತೆ ಅಂತ ಸುಭಾಷ ಹೇಳ್ತಾನೆ. ಹೌದೇ, ಅದಕ್ಕೀಗ ನಾವೇನು ಮಾಡಬೇಕು ಅಂತಾನೆ ಲಕ್ಷ್ಮಣ. ಏನೂ ಇಲ್ಲ, ನೀವೆಲ್ಲರೂ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಸೆ ತೋರಿಸಿ ಲಕ್ಷ ದುಡ್ಡು ವಸೂಲಿ ಮಾಡಿ ಮೋಸ ಮಾಡಿದ್ದಾರೆ ಅಂತ, ಅನ್ಯಾಯ ಮಾಡಿದ್ದಾರೆ ಅಂತ ಶಿವರಾಮೇಗೌಡನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಸುಭಾಷ ಹೇಳ್ತಾನೆ. ಏನಪ್ಪ ಮಾತಾಡ್ತಾ ಇದ್ದಿ, ಇದು ಗೌಡ್ರಿಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ. ಅದು ಅಲ್ಲದೆ ನಾವು ಈ ವಿಷಯವಾಗಿ ಗೌಡ್ರ ಹತ್ರ ಮಾತಾಡಿಲ್ಲ. ನಾವು ದುಡ್ಡು ಕೊಟ್ಟಿರೋದು ಚೆಲುವನ ಕೈಯಲ್ಲಿ ಅಂಥದ್ರಲ್ಲಿ ದೇವ್ರಂತ ಮನುಷ್ಯನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಕತ್ತದ ಅಂತ ಲಕ್ಷ್ಮಣ ಹೇಳ್ತಾನೆ. ಸುಭಾಷ ಸುರೇಶನ್ಗೆ ಸನ್ನೆ ಮಾಡ್ತಾನೆ. ಲೋ ಲಕ್ಷ್ಮಣ, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಯಾರು ಬಲ್ರು? ಲಂಚ ತಗೊಳೋರು ಯಾರಾದ್ರೂ ನೇರವಾಗಿ ತಗೊಳಾರೆ? ಅದು ಅಲ್ದಯ್ಯ, ಮಂತ್ರಿಗಳ ಕುಮ್ಮಕ್ಕಿಲ್ದೆ ಚೆಲ್ವಾ ಇಷ್ಟೆಲ್ಲ ಆಟ ಆಡಕತ್ತದೆ. ದುಡ್ಡು ತಗೊಂಡವನೇ ಅಂದ್ರೆ ಅವನಿಂದೆ ಶಿವರಾಮೇಗೌಡರು ಇದ್ದೇ ಇರ್ತಾರೆ. ಜನಗಳ ಮುಂದೆ ಅಷ್ಟೇ ಅವರು ಒಳ್ಳೆಯವರು ಅಂತ ಅನಿಸ್ಕೊಳೋದು. ಈ ರಾಜಕಾರಣಿಗಳು ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಸುರೇಶ ಹೇಳ್ತಿರ್ತಾನೆ. ನೀನ್ ಹೇಳ್ತಿರೋದು ಸರಿನೇಯ, ಆದ್ರೆ ಶಿವರಾಮೇಗೌಡರು ಹಂಗ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಯಾಕೋ ನಂಬಕ್ ಆಗ್ತಾ ಇಲ್ಲ ಅಂತಾನೆ ಲಕ್ಷ್ಮಣ. ನೋಡು, ಯಾರ ಕೈವಾಡ ಐತೆ ಅದನ್ನ ಪೊಲೀಸರು ಪತ್ತೆ ಮಾಡ್ತಾರೆ ಬಿಡು ಅಂತ ಸುರೇಶ ಹೇಳ್ತಾನೆ. ನೋಡಿ, ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಅದಕ್ಕಿರೋದು ಇದೊಂದೇ ದಾರಿ. ಚೆನ್ನಾಗಿ ಯೋಚನೆ ಮಾಡಿ ಎಲ್ರು ಬಂದು ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ದೇನಿದ್ರು ನಾನು ನೋಡ್ಕೊತೀನಿ ಅಂತಾನೆ ಸುಭಾಷ. ಸರಿ, ನೀವು ಇಷ್ಟು ಧೈರ್ಯ ಕೊಟ್ಟದ್ಮೇಲೆ ಇನ್ನೇನಿದ್ದತೋ ನಾನು ನಿಮ್ ಕೂಡ ಬರ್ತೀನಿ ಅಂತಾನೆ ಲಕ್ಷ್ಮಣ. ಲೇ ಶಿವರಾಮೇಗೌಡ, ನನ್ನನ್ನ ಮನೆ ಬಿಟ್ಟು ಓಡಿಸ್ದೆ ಅಲ್ವೇ, ಇವಾಗ ನೋಡ್ತಾ ಇರೋ ನಿನ್ನನ್ನ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಸುಭಾಷ. ಇತ್ತ ವಿನಂತಿ, ಏನವ್ವ, ಮೊದಲು ನಾವು ಹೇಳಿದ್ದಕ್ಕೆಲ್ಲ ಸುಮ್ಕೆ ದೇವ್ರ ಥರ ಕೇಳಿಸ್ಕೊಬಿಟ್ಟು ಆಮೇಲೆ ಅವಳ ಹೊಟ್ಟೆಯಲ್ಲಿರೋ ಮಗ ನಿಂದೆ ಅಂತ ಪ್ರಶ್ನೆ ಮಾಡೋದಕ್ಕೆ ಭದ್ರಮಾಮ ರೌದ್ರ ಅವತಾರ ತಾಳಿ ರುದ್ರ ತಾಂಡವ ಮಾಡ್ಬಿಟ್ನಲ್ಲ ಅವ್ವ, ಹಂಗಾರೆ ಹೆಂಡ್ತಿ ಮೇಲೆ ಇನ್ನ ಪ್ರೀತಿ ಇರ್ಬೋದೆ, ಅದಕ್ಕೆ ಕೋಪ ಬಂದಿರ್ಬೋದೆ ಅಂತ ವಿನಂತಿ ಹೇಳ್ತಾಳೆ. ಅದು ಹೆಂಡ್ರ ಮೇಲೆ ಇರೋ ಪ್ರೀತಿಗೆ ಬಂದು ಕೋಪನ, ಅಥವಾ ಅಷ್ಟೊಂದು ಪ್ರೀತಿ ಮಾಡ್ದವಳೆ ನನ್ಗೆ ಈ ರೀತಿ ಮೋಸ ಮಾಡ್ಬಿಟ್ಲಲ್ಲ ಅಂತ ಅನುಮಾನಕ್ಕೆ ಬಂದು ಕೋಪನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಹಂಗಂದು ಏನವ್ವ ಅಂತಾಳೆ ವಿನಂತಿ. ಯಾವುದೇ ಗಂಡಸ್ಗಾದ್ರೂ ಅನುಮಾನನ ಅನ್ನೋ ಸಣ್ಣ ಹುಳನ ಅವನ ತಲೆಗೆ ತುಂಬಿದ್ರೆ ಸಾಕು, ಅವನ ಮನಸ್ಸು ಬುದ್ಧಿ ಕಿಡ್ನಿ ಪಡ್ನಿ ಎಲ್ಲನೂ ಹಾಳು ಮಾಡಿ ದೊಡ್ಡ ಎಮ್ಮರ ಆಗೋತದೆ. ಆಮೇಲೆ ಅದ್ರ ಜೊತೆನೇ ಯೋಚನೆ ಮಾಡಿ ನಿದ್ದೆ ಜೊತೆಗೆ ನೆಮ್ಮದಿನೂ ಕಳ್ಕೊತಾನೆ. ಅನುಮಾನ ಅವಳ ಮೇಲೆ ಇರೋ ಕೋಪದ ಜೊತೆಗೆ ದ್ವೇಷವಾಗಿ ಬದಲಾಗ್ತೈತೆ. ಪ್ರೀತಿಯಿಂದ ಹತ್ರ ಆದವಳನ್ನ ಶತ್ರು ಆಗಿ ದೂರ ಮಾಡಂಗೆ ಆಗ್ತದೆ. ಆಮೇಲೆ ಅವಳ ಜೊತೆ ಜೀವನ ಮಾಡ್ಬೇಕನ್ನೋ ಯೋಚನೆ ಅಲ್ಲ, ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಮಾಡ್ತೈತೆ ನೋಡು ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ಭದ್ರಾಮಾಮನ ಮನ್ಸು ಹಾಳಾದ್ರೂ ಪರವಾಗಿಲ್ಲ, ಆದರೆ ಆ 3 ಅಡಿ ಮಾತ್ರ ಸಂತೋಷವಾಗಿರ್ಬಾರ್ದು, ನೆಮ್ಮದಿಯಾಗಿ ಕಾಲೇಜ್ಗೆ ಹೋಗ್ಬಾರ್ದು ಅಷ್ಟೇ ಅಂತ ಹೇಳ್ತಿರ್ತಾಳೆ ವಿನಂತಿ. ಅದೇ ಊರಿನವನೊಬ್ಬ ಚೆಲ್ವಣ್ಣ ಅಂತ ಓಡ್ ಬರ್ತಾ ಇರ್ತಾನೆ. ಯಾಕ್ಲಾ, ಏನಾಯ್ತೋ ಅಂತ ವಿದ್ಯಾವರಪ್ಪ ಕೇಳ್ತಾರೆ. ಮುಂದೆ ಉಸಿರಾಗಿ ಓಡ್ ಬರ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಅದೇ ನೀವು ಬೀಗ್ರ ಹೆಸ್ರು ಹೇಳ್ಕೊಂಡು ಜನಗಳ ತಾವ ದುಡ್ಡು ಇಸ್ಕೊಂಡಿಲ್ವೇ, ಅವರೆಲ್ಲ ಸೇರ್ಕೊಂಡು ಅಂತ ಹೇಳ್ತಿರ್ತಾನೆ ವಿವರವಾಗಿ. ಮಂತ್ರಿ ಮೇಲೆ ಕೇಸ್ ಹಾಕಿ ಮಂತ್ರಿ ಪದವಿಯಿಂದ ಕೆಳಗಿಳಿಸ್ತೀರಿ ಅಂತ ಎಲ್ಲರೂ ಸ್ಟೇಷನ್ ಕಡೆಗೆ ಹೋದ್ರು. ನಿನಗೆ ವಿಷಯ ತಿಳಿಸಿದ್ದೀನಿ ಚೆಲ್ವಣ್ಣ, ನಾನು ಇನ್ನು ಬರ್ತೀನಿ ಅಂತ ಹೊರಟೋಗ್ತಾನೆ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ, ಮೊದಲೇ ಬೀಗ್ರಿಗೆ ನನ್ನ ಮೇಲೆ ಕುತ್ತಿಗೆ ಗಂಟ ಕೋಪ ಅದೇ, ಒಳ್ಳೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡು ಒಳಗಡೆ ಬರೋದಕ್ಕಂತ ಬರ್ತಾನೆ ವಿದ್ಯಾವರಪ್ಪ. ಗೇಟ್ ಹತ್ರ ಎಲ್ಲ ನಿಂತಿರ್ತಾರೆ. ವಿದ್ಯಾ, ಕ್ವಾಟ್ಲೆ ಮತ್ತು ಸರು, ಅಜ್ಜಮ್ಮ, ರತ್ನ ಎಲ್ಲ ನಿಂತಿರ್ತಾರೆ. ಇದನ್ನು ಕೇಳಿಸ್ಕೊಂಡು ವಿದ್ಯಾ, ಈಗ ನಿನ್ಗೆ ಸಮಾಧಾನ ಐತೆ? ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಇಲ್ಲದೆ ಇರೋ ಮನುಷ್ಯನಿಗೆ ಮಸಿ ಬೆಳೆದ್ಬಿಟ್ಟಿಯಲ್ಲ, ಈಗ ನಿನ್ನ ನೆಮ್ಮದಿ ಐತೆ ಅಂತ ವಿದ್ಯಾ ಹೇಳ್ತಾಳೆ. ಅದಾಗಲ್ಲ ಕಣವ್ವ ಅಂತ ಮುಂದಕ್ಕೆ ಬರ್ತಾರೆ ವಿದ್ಯಾವರಪ್ಪ. ಮಾತಾಡಬೇಡ, ನೀನು ಮಾತಾಡೋ ಯಾವ ಯೋಗ್ಯತೆಯನ್ನು ನೀನು ಉಳಿಸ್ಕೊಂಡಿಲ್ಲ. ನ್ಯಾಯ, ನೀತಿ, ಸತ್ಯ, ಧರ್ಮ, ಪ್ರಾಮಾಣಿಕತೆನೇ ತನ್ನ ಉಸಿರು ಅನ್ಕೊಂಡು ಘನತೆ ಗೌರವದಿಂದ ತಲೆ ಎತ್ಕೊಂಡು ಬದುಕ್ತಾ ಇದ್ದಿದ್ದು ನಮ್ಮವ ಇನ್ಮೇಲೆ ಇಂಥ ಕಳಂಕ ಒರೆಸ್ಬಿಟ್ಟಿಯಲ್ಲ, ಇವಾಗ ನಿನ್ಗೆ ನೆಮ್ಮದಿ ಸಿಕ್ತೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಬೇಡ ಕಣವ್ವ, ನಾನೇ ಶಾನೆ ನೋವಲ್ಲಿದ್ದೀನಿ, ನೀನು ಅದ್ರ ಮೇಲೆ ಚುಚ್ಚಿ ಮಾತಾಡಬೇಡ ಕಣವ್ವ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ವಿದ್ಯಾ, ಅದು ಅಂತಾಳೆ ರತ್ನ. ಅವ್ವ, ದಯವಿಟ್ಟು ನೀನು ಸುಮ್ಕೆ ಇದ್ಬಿಡು. ಜೀವನ ಪೂರ್ತಿ ಬೇರೆಯವ್ರಿಗೆ ನೋವು ಕೊಟ್ಕೊಂಡು ಬಂದಿರೋ ನಿನಗೆ ನಿಜವಾಗ್ಲೂ ನೋವಾಗ್ತದೆ. ಆಸ್ತಿ, ಅಂತಸ್ತು, ಯೋಗ್ಯತೆ ಯಾವುದನ್ನು ನೋಡದೆ ನಿನ್ನ ನಟ್ಟಿ ಬಾಗಿಲಿಗೆ ಬಂದು ನಿನ್ನ ಸಂಬಂಧ ಬೆಳೆಸಿ ನಿನ್ನನ್ನು ಅವರು ಸರಿ ಸಮ ನೋಡಿದ್ರಲ್ಲ, ತಪ್ಪಿಗಲ್ವೇ ಇಂಥ ಶಿಕ್ಷೆ ಕೊಡ್ತಾ ಇದೆಯಾ ನೀನು? ತಪ್ಪು ಮಾಡಿಬಿಟ್ಟೆ ನಾನು. ಮಾವಯ್ಯನ ಹೆಸ್ರು ಹೇಳ್ಕೊಂಡು ನೀನು ಜನಗಳ ತಾವ ದುಡ್ಡು ಇಸ್ಕೊಂಡಿದ್ದೀಯಾ ಅಂತ ಗೊತ್ತಾದ್ಮೇಲೆ ನಿನ್ನನ್ನು ಎಳ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ದೆ ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಆ ಕೆಲಸ ಮಾಡದೇ ಇರೋ ಹೊತ್ತಿಗೆ ಯಾವುದೇ ತಪ್ಪು ಮಾಡ್ದಿರೋ ನಮ್ಮ ಮಾವಯ್ಯನಿಗೆ ಇಂಥ ಪರಿಸ್ಥಿತಿ ಬಂದು ನಿಂತದೆ.
ಇಲ್ಲ ಏನಾದರೂ ಆಗಲಿ ನಮ್ಮ ಮಾವನಿಗೆ ಇಂಥ ಕೆಟ್ಟ ಹೆಸರು ಬರಬಾರ್ದು, ಯಾವ ತಪ್ಪು ಮಾಡ್ದಿರೋ ನಮ್ಮ ಮಾವನಿಗೆ ಶಿಕ್ಷೆ ಆಗಬಾರ್ದು, ಈ ವಿಚಾರದಿಂದ ಅವ್ರ ಹೆಸರಿಗೆ ಕಳಂಕ ಬರಬಾರ್ದು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಬಂದು ವಿದ್ಯೆ ಹತ್ರ ಮಂಡಿ ಊರಿ ಎಷ್ಟು ಬೇಕಾದರೂ ಬೈದ್ಬಿಡು, ನಾನು ಕ್ಷಮಿಸೋಕೆ ಇರೋ ಅಂತ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಮಾಡಿರೋ ಮುಟ್ಟಾಳ ಕೆಲಸಕ್ಕೆ ದ್ಯಾವ್ರಂಥ ಬೀಗ್ರ ಹೆಸರು ಹಾಳಾಗಬಾರ್ದು, ಅದಕ್ಕೆ ನಾನೇನು ಬೇಕಾದರೂ ಮಾಡ್ತೀನಿ, ಹೇಳವ್ವ ನಾನೇನು ಬೇಕಾದರೂ ಮಾಡ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ, ನಾನೇನು ಮಾಡಿದ್ರೆ ಬೀಗರಿಗೆ ತೊಂದರೆ ಆಗೋಕ್ಕಿಲ್ಲ, ಹೇಳವ್ವ ನೀನು ಹೇಳಿದ್ರೆ ನಾನು ಕೇಳ್ತೀನಿ ಅಂತ ವಿದ್ಯೆಯವರಪ್ಪ ಹತ್ಕೊಂಡು ಕೇಳ್ಕೊತಿರ್ತಾರೆ ವಿದ್ಯಾನ. ಇತ್ತ ಗೋವಿಂದೇಗೌಡರು ಸರಿ ಕಣ್ಲ ಬತ್ತೀನಿ ಇಡು ಅಂತ ಫೋನಲ್ಲಿ ಮಾತಾಡ್ತಿರ್ತಾರೆ. ಅಣ್ಣ ನಾನು ಹೊಸಿ ಫ್ಯಾಕ್ಟ್ರಿ ತವ ಹೋಗಿ ಬರ್ತೀನಿ ಅಂತಾರೆ ಗೋವಿಂದೇಗೌಡರು. ಯಾಕೆ ಗೋವಿಂದ, ಭದ್ರ ಆ ಕಡೆಗೆ ಹೋಗಿಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಈಗ ಅವನ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿನಗೆ ಗೊತ್ತಲ್ಲ ಅಣ್ಣ, ಅದಕ್ಕೆ ನಾನು ಅವನಿಗೆ ಏನು ಹೇಳಕ್ಕೆ ಹೋಗಲಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿ, ಗ್ರಾನೈಟ್ ಸ್ಟೋರ್ ರೂಮ್ ನೋಡ್ಕೊಳೋದಕ್ಕೆ ಯಾರನ್ನಾದರೂ ಒಬ್ಬರನ್ನ ನೇಮಕ ಮಾಡೋ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ ನಮ್ಮ ಭದ್ರ ಮನಸ್ಸು ಸರಿ ಹೋಗಿ ಇದರಿಂದ ಎಲ್ಲ ಆಚೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಬಿಡೋಣ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅದು ಸರಿನೇ ಬಿಡು ಅಂತಾರೆ ಶಿವರಾಮೇಗೌಡ. ಬಾವಾ ಅಂತ ಓಡೋಡಿ ಬರ್ತಿರ್ತಾಳೆ ಈಶ್ವರಿ. ಊರಿಂದ ಈಗ ತಾನೇ ನಾರಾಯಣಿ ಫೋನ್ ಮಾಡಿದ್ದ ಅಂತ ಹೇಳ್ತಾಳೆ ಈಶ್ವರಿ. ಅಲ್ಲ ಈಶ್ವರಿ, ಅವನೇ ಯಾರೋ ಫೋನ್ ಮಾಡಿದ್ರೆ ನೀನು ಯಾಕೆ ಹಿಂಗ ದಿಗ್ಲು ಬಿದ್ದು ಓಡ್ ಬರ್ತಾ ಇದ್ದಿ, ಅದೇನಾಯ್ತು ಅಂತ ನೆಟ್ಟಿಗೆ ಹೇಳು ಅಂತಾರೆ ಗೋವಿಂದೇಗೌಡರು. ಆ ಚಲುರಾಜ ನಿಮ್ಮ ಹೆಸರಿಗೆ ಮಸಿ ಬಳಿಯಕ್ಕೆ ಹೊಂಟವನೇ ಬಾವ, ನಿಮ್ಮ ಹೆಸರು ಹೇಳ್ಕೊಂಡು ಊರು ತುಂಬ ಲಂಚ ತಗೊಬಂದವನೆ ಅಂತ ಹೇಳಿ ಹಿಂಗಿಂಗೆ ಅಂತ ಹೇಳ್ತಾ ಇರ್ತಾಳೆ ವಿವರವಾಗಿ ಈಶ್ವರಿ. ಈಗ ದುಡ್ಡು ಕೊಟ್ಟಿರೋರೆಲ್ಲ ಗುಂಪು ಸೇರಿಕೊಂಡು ನೀವು ಅವನ ಕಡೆಯಿಂದ ಲಂಚ ತಗೊಂಡಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕೆ ಹೋಗವ್ರೆ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ನಿನ್ನ ಕಡೆಗೂ ನಿನ್ನ ಮಾನನ 3 ಕಾಸಿಗೆ ಬೀದಿಗೆ ತಂದು ನಿಲ್ಲಿಸ್ಬಿಟ್ಲು, ನಾ ಬಡ್ಕೊಂಡೆ ಆ ಬಿಕ್ನಾಸಿ ಸಂಬಂಧ ಬೇಡ ಅಂತ, ನಾನು ಮಾತು ಕೇಳ್ದೆ ಆ ಮಾನ್ಗೆಟ್ಟವ್ ಸಂಬಂಧ ಮಾಡಿ ನಿನ್ನ ಮಾನನೇ ಕಳ್ಕೊಳಂಗಾಗೋಯ್ತಲ್ಲಣ್ಣ, ಯೋಗ್ಯತೆನೇ ಇಲ್ದವನ್ ಬೀಗ್ತನ ಮಾಡಿ ಅವ್ನು ಸಣ್ಣ ಕೆಲಸ ಮಾಡಿದ್ರು ಅವನ್ನ ಹೊಗಳ್ಕೊಂಡು ಬೀಗ್ತಾ ಇದ್ದಲ್ಲ, ನಿನ್ನ ಮಾನ ಮರ್ಯಾದೆ ಪ್ರಾಮಾಣಿಕತೆ ಎಲ್ಲಾನು ಒಟ್ಟಿಗೆ ಸೇರಿಸಿ ಬೀಗ ಜಡಿದ್ಬಿಟ್ಲು ಅಣ್ಣ, ಅವನು ಉದ್ಧಾರ ಆಗೋಕ್ಕಿಲ್ಲ, ಅವ್ರ ವಂಶ ನಿರ್ವಂಶ ಆಗೋತ್ತದೆ, ಅವನು ಕೊಟ್ಟೋಗುತ್ತದೆ ಅಂತ ಸಾವಿತ್ರಿ ಹೇಳ್ಕೊಂಡು ಡ್ರಾಮಾ ಮಾಡ್ತಿರ್ತಾಳೆ. ಏನಣ್ಣ ಇದು, ಇಂಥ ನಂಬಿಕೆ ದ್ರೋಹ ಮಾಡ್ಬಿಟ್ಟವನೆ, ಈಗ ಜನ ಏನಾದರೂ ನೀನೇ ಅಂತ ಕಂಪ್ಲೇಂಟ್ ಕೊಟ್ಟು ಆರೋಪ ಮಾಡಿದ್ರೆ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅವನೇನಾದರೂ ಹಂಗೆ ಮಾಡಿದ್ರೆ ಅವನ್ನ ತುಂಡಾಗಿ ಕತ್ತರ್ಸಾಕ್ಬಿಡ್ತೀನಿ ಅಂತಾನೆ ಭದ್ರ. ಕತ್ತರ್ಸಾಕ್ಬಿಡು ಭದ್ರ, ಕತ್ತರ್ಸಾಕ್ಬಿಡು, ನೀನು ಕತ್ತರಿಸ್ಬಿಟ್ಟು ಒಳಗೆ ಹೋಗ್ಬಿಟ್ಟೆ ಅನ್ಕೋ, ಒಂದು ನಿನ್ನ ಸಂಬಂಧ ಕಳ್ಕೊಂಡು ಕೊಲೆ ಮಾಡಿ ಜೈಲ್ಗೆ ಹೋದ್ರೆ, ಇನ್ನೊಂದು ಕಡೆ ಶಿವರಾಮೇಗೌಡ ಮಾನ ಮರ್ಯಾದೆ ಜೊತೆಗೆ ಮಂತ್ರಿ ಪದವಿ ಕಳ್ಕೊಂಡು ಅವಮಾನ ತಡ್ಕೊಳಕ್ಕಾಗದೆ ನೇಣು ಹಾಕ್ಕೋಬೇಕು, ಆಗ್ಲಾದ್ರೂ ನನ್ನ ಮಗನಿಗೆ ತಿರ್ಗಾ ಒಂದು ಸ್ಥಾನ ಸಿಗ್ತೈತೆ, ಒಟ್ಟಿನಲ್ಲಿ ಒಂದೇ ಏಟಿಗೆ 3 ಅಕ್ಕಿ ಸಾಯ್ಬೇಕು, ಆಗ್ಲೇ ನನಗೆ ಸಮಾಧಾನ ಅಂತ ಈಶ್ವರಿ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ. ಅವ್ವ ಇನ್ನೂ ಹೊಸಿ ಡವ್ ಮಾಡವ್ವ ಅಂತ ವಿನಂತಿ ಹೇಳ್ತಾಳೆ. ಜಾಸ್ತಿ ಡವ್ ಮಾಡಿದ್ರೆ ಅನುಮಾನ ಬರ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ಭದ್ರ ನೀನು ಹೊಸಿ ತಾಳ್ಮೆ ತಂದ್ಕೋ, ಅವನು ಮಣ್ಣು ತಿನ್ನೋ ಕೆಲಸ ಮಾಡಿ ಈಗ ಆ ಮಣ್ಣನ್ನ ಅಣ್ಣನ ಬಾಯಿಗೆ ಒರೆಸ್ಬಿಟ್ಟು ಹೋಗ್ಬಿಟ್ಟವನೆ, ಅದಕ್ಕೀಗ ನಾವು ನಾಜೂಕಾಗಿ ಬಾಯಿ ತೊಳ್ಕೊಳ್ಳೋ ಕೆಲಸ ಮಾಡಬೇಕೇ ಹೊರತು ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಅಲ್ಲದೆ ಈ ನ್ಯೂಸ್ನವ್ರಿಗೆ ಏನಾದರೂ ಗೊತ್ತಾದರೆ ಮುಗೀತು ಕತೆ, ಅದನ್ನೇ ದೊಡ್ಡ ಸುದ್ದಿ ಹಂಗೆ ಮಾಡಿಬಿಟ್ಟು ಕಾಡು ಗಿಚ್ಚನಂಗೆ ಹಬ್ಬಿಸ್ಬಿಡ್ತಾರೆ, ಇದೆಲ್ಲ ಆಗೋಕ್ಕೆ ಮುಂಚೆ ನಾವೇ ಏನಾದರೂ ಮಾಡಿ ಇದನ್ನು ತಣ್ಣಗ ಮಾಡಬೇಕು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಹಂಗಾದ್ರೆ ಈಗೇನು ಮಾಡಬೇಕು ಅಂತ ಹೇಳ್ತಿದ್ಯಾ ಚಿಕ್ಕಪ್ಪ ಅಂತಾನೆ ಭದ್ರ. ನೋಡು, ಕಂಪ್ಲೇಂಟ್ ಕೊಡೋಕೆ ಹೋಗಿರೋರ ಹತ್ರ ಸಮಾಧಾನವಾಗಿ ಮಾತಾಡೋಣ, ಇದಕ್ಕೂ ನಮ್ಮ ಅಣ್ಣನಿಗೂ ಸಂಬಂಧನೇ ಇಲ್ಲ ಅಂತ ಅವ್ರಿಗೆ ಅರ್ಥ ಮಾಡ್ಸೋಣ, ಹೆಂಗಾರ ಮಾಡಿ ಸತ್ಯ ಏನು ಅನ್ನೋದನ್ನು ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅವ್ನು ಮಾಡಿರೋ ಕೆಲ್ಸಕ್ಕೆ ಹೋಗಿ ಕಾಲು ಹಿಡ್ಕೊಳಕ್ಕಾಗ್ತದೆ ಚಿಕ್ಕಪ್ಪ ಅಂತ ಭದ್ರ ಹೇಳ್ತಿರ್ತಾನೆ. ಅವ್ವ ಸುಮ್ಕಿದ್ರೆ ಆಗೋಕ್ಕಿಲ್ಲ, ಹೊಸಿ ಡವ್ ಮಾಡು ಅಂತಾಳೆ ವಿನಂತಿ. ಏನು ಮಾಡೋಕ್ಕಾಗೋಕ್ಕಿಲ್ಲ, ಕಾಲು ಹಿಡಿಬೇಕು, ಅಡ್ಡನೂ ಬೀಳಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.